ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಫಸ್ಟ್. ಸೊ ಇನ್ಕಮ್ ಟ್ಯಾಕ್ಸ್ನಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತೇಳಿ ಒಂದು ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ದಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ನೀವು ನೋಡ್ಬೋದು, ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಸೊ ಕ್ವಶನ್ ನಂಬರ್ 9 ಅಂತಿದೆ. ಸೊ ಈ ಕ್ವಶನನ್ನು 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ಸೊ 10 ಮಾರ್ಕ್ಸ್ಗೆ ಈ ಕ್ವಶನ ಕೇಳಿದ್ದಾರೆ. ಸೊ ಈ ಕ್ವಶನ್ ಏನಿದೆಲ್ಲ, ಸೊ ಇದು ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲಿದೆ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದ್ರೆ ನಮಗೆ ನೆನಪಾಗೋದು ಏನಂದ್ರೆ ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಓಕೆ, ಸೊ ಈ ಥರ ಅವನ್ನೆಲ್ಲ ನೀವು ನೋಡಿದ್ದೀರಾ. ಸೊ ಅದೇ ಬೇಸ್ ಮೇಲೆ ಈ ಪ್ರಾಬ್ಲಮ್ ಇದೆ. ಓಕೆ, ಸೊ ನಾನು ನಿಮಗೆ ಸಿಂಪಲ್ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ನೀವು ಜಸ್ಟ್ ಈ ಕ್ಲಾಸ್ ನೋಡ್ರಿ, ಸೊ ನಿಮಗೆ ಗೊತ್ತಾಗುತ್ತೆ, ಈಸಿಲಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರ. ಓಕೆ, ಸೊ ಈಗಾಗಲೇ ನಾನು ಕೆಲವೊಂದಷ್ಟು ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ದೇನೆ. ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ ಇದೆ. ಸೊ ಪ್ಲೇಲಿಸ್ಟಿಗೆ ವಿಸಿಟ್ ಆಗಿರಿ. ಸೊ ಎಲ್ಲ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆಯಲ್ಲ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಇದೆ, ನೆಕ್ಸ್ಟ್ 2024 ಕೂಡ ಇದೆ. ಓಕೆ, ಸೊ ನೀವು ನೋಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫ್ರಾಮ್ ದ ಫಾಲೋವಿಂಗ್ ಇನ್ಕಮ್ಸ್ ಆಫ್ ಮಿಸ್ಟರ್ ಆಕಾಶ್ ಅಂತ ಹೇಳ್ತಾರೆ. ಸೊ ಕ್ಯಾಲ್ಕುಲೇಟ್, ಓಕೆ, ಕ್ಯಾಲ್ಕುಲೇಟ್ ಟ್ಯಾಕ್ಸೇಬಲ್ ಇನ್ಕಮ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಫ್ ಹಿ ಈಸ್ ಎ ರೆಸಿಡೆಂಟ್, ಓಕೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಮೂರು ಥರ ನಿಮ್ಗೆ ಸಿಚುವೇಶನ್ ಕೊಟ್ಟಿದ್ದಾರೆ. ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಮಿಸ್ಟರ್ ಆಕಾಶ್ ಅನ್ನೋ ಒಂದು ಇನ್ಕಮ್ಸನ್ನು ಕೊಟ್ಟಿದ್ದಾರೆ. ಸೊ ಇವ ರೆಸಿಡೆನ್ಸ್ದಾಗ ಬರುತ್ತೆ ಅಥವಾ ನಾಟ್ ಆರ್ಡಿನರಿ ಆ್ಯಂಡ್ ನಾನ್ ರೆಸಿಡೆಂಟ್, ಮೂರು ವೇದಾಗ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಓಕೆ, ಒಬ್ಬ ಪರ್ಸನ ಬಟ್ ಮೂರು ವೇದಾಗ ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಫಸ್ಟಿಗೆ ನೋಡೋಣ. ಪಾಯಿಂಟ್ ನಂಬರ್ ಫಸ್ಟ್ ಏನಿದೆ ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಬೆಂಗಳೂರು, ಓಕೆ, ಮ್ಯಾನೇಜ್ಡ್ ಫ್ರಾಮ್ UK rupees 50,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ ಪಾಯಿಂಟ್ ಸೆಕೆಂಡ್, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ, HP ಅಂತ ಹೇಳ್ತಾರೆ, ಹೌಸ್ ಪ್ರಾಪರ್ಟಿ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ rupees 40,000. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಲಂಡನ್ ಬಟ್ ಕಂಟ್ರೋಲ್ಡ್ ಫ್ರಾಮ್ ಇಂಡಿಯಾ, ಒನ್ ಬ್ರೆಕೆಟ್ದಾಗ ಏನು ಹೇಳ್ತಾರೆ ನೋಡ್ರಿ, 1/4 ರಿಸೀವ್ಡ್ ಇನ್ ಇಂಡಿಯಾ. ಸೊ ಅಮೌಂಟ್ ಕೊಟ್ಟಿದ್ದಾರೆ 2 lakh ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ 2 lakhದಾಗ 1/4 ಅಷ್ಟ ಅಮೌಂಟ್ ಇಂಡಿಯಾದಾಗ ರಿಸೀವ್ ಮಾಡ್ಕೊಂಡಾರೆ. ಸೊ ಇನ್ನೇನು ರಿಮೈನಿಂಗ್ ಅಮೌಂಟ್ ಏನು ಉಳಿತಲ್ಲ, ಸೊ ಅದನ್ನೆಲ್ಲ ಔಟ್ಸೈಡ್ ಇಂಡಿಯಾದಾಗ ರಿಸೀವ್ ಮಾಡ್ಕೊಂಡಾರ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಓಕೆ, ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಇನ್ USA ಬಟ್ ರಿಸೀವ್ಡ್ ಇನ್ ಇಂಡಿಯಾ rupees 50,000 ಅಂತ ಹೇಳ್ತಾರೆ. ಓಕೆ, rupees 50,000 ಇದನ್ನು ಅಬ್ಸರ್ವ್ ಮಾಡಿರಿ. ಅಗ್ರಿಕಲ್ಚರ್ ಇನ್ಕಮ್ ಇದೆ ಇದ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ rupees 86,000. ನೆಕ್ಸ್ಟ್ ಒಂದು ಪಾಯಿಂಟ್, ಪಾಸ್ಟ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ rupees 25,000. ಪ್ರೀವಿಯಸ್ ಇಯರ್ rupees 25,000 ಅಂತಿದೆ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಬೆಳಗಾವಿ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಟಲಿ ಅಂತ ಹೇಳ್ತಾರೆ. ಸೊ 70,000 ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟಿಗೆ ಬರೋಣ. ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಇನ್ ಧಾರವಾಡ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 80,000 ಅಮೌಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಇರಾಕ್ rupees 85,000 ಕಂಟ್ರೋಲ್ಡ್ ದೇರ್ ಅಂತ ಹೇಳ್ತಾರೆ, ಅಂದರೆ ಅಲ್ಲೇ ಕಂಟ್ರೋಲ್ ಮಾಡಿದಾರೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ಲಾಸ್ಟ್ ಪಾಯಿಂಟ್ ಇದೆ ನೋಡ್ರಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಚೀನಾ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಮುಂಬೈ ಅಂತ ಹೇಳ್ತಾರೆ, rupees 80,000 ಅಂತ ಹೇಳ್ತಾರೆ. ಭಾಳ ಸಿಂಪಲ್ ಇದೆ ಈ ಕ್ವಶನ್. ಈಸಿಲಿ ಇಲ್ಲಿ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತೇನೆ, ಡೈರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಮೆನ್ಷನ್ ಮಾಡ್ಕೊತ ಹೋಗಿಬಿಡ್ರಿ. ಓಕೆ, ಸೊ ನೆಕ್ಸ್ಟ್, ಸೊ ಈಗ ಸೊಲ್ಯೂಷನ್ ಅಂತ ಕೊಡೋಣ ಅಥವಾ ಆನ್ಸರ್ ಅಂತ ಹಾಕ್ರಿ. ಸೊ ಇನ್ನು ಪ್ರಾಬ್ಲಮ ನೀವು ಡಿಫ್ರೆಂಟ್ ವೇದಾಗೂ ಬೇರೆ ಬೇರೆ ವೇದಾಗ ಕೂಡ ಸಾಲ್ವ್ ಮಾಡ್ಬೋದು. ಬಟ್ ನಾ ಹೇಳೋ ವೇ ಏನಿದಿಲ್ಲ, ಸೊ ಇದೆ ಸಿಂಪಲ್ ವೇ ಇದೆ, ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಒಂದು ಹೆಡ್ಡಿಂಗ್ ಕೊಡ್ರಿ, ಕಾಂಪಿಟೇಷನ್ ಆಫ್ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಹಾಕ್ರಿ. ನೆಕ್ಸ್ಟ್ ಕೈಂಡ್ಸ್ ಆಫ್ ಇನ್ಕಮ್ ಅಂತ ಹಾಕ್ರಿ. ನೆಕ್ಸ್ಟ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಒಂದು ಕಾಲಮ್ ಮಾಡ್ರಿ, ನಾಟ್ ಆರ್ಡಿನರಿ ರೆಸಿಡೆಂಟ್
ನೆಕ್ಸ್ಟ್ ಒನ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ನೆಕ್ಸ್ಟ್ ಒಂದು ಕಾಲಮ್ ಮಾಡಿ ಮೂರು ಈ ಥರ ಕಾಲಮ್ ಮಾಡಬೇಕು. ಫಸ್ಟ್ನೇದ ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್, ನೆಕ್ಸ್ಟ್ ಒನ್ ನಾನ್ ರೆಸಿಡೆಂಟ್. ಅಂದ್ರೆ ಮೂರು ಸಿಚುವೇಶನ್ದಾಗ ಇವನು ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವು ಟ್ಯಾಕ್ಸೇಬಲ್ ಇನ್ಕಮ್ ಎಷ್ಟಾಗುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ. ಸೊ ಇವಾಗ ಪಾಯಿಂಟ್ ನಂಬರ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಪಾಯಿಂಟ ಮೆನ್ಷನ್ ಮಾಡ್ರಿ. ಏನಂದರೆ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಇಷ್ಟು ಮೆನ್ಷನ್ ಮಾಡಿಬಿಡ್ರಿ. ನಂತರ ಸ್ವಲ್ಪ ಇಲ್ಲಿ ಖಾಲಿ ಜಾಗ ಬಿಡ್ಬೇಕು ನೀವು. ಓಕೆ, ಸೊ ಈಗ ನೋಡ್ರಿ ಪಾಯಿಂಟ್ ಎಷ್ಟು ಅದಾವ್ರಿ ಇಲ್ಲಿ 10 ಪಾಯಿಂಟ್ ಅದಾವೆ. 10 ಪಾಯಿಂಟ್ ಅಂದರೆ ಸೊ ನೀವು ಪ್ರತಿಯೊಂದಕ್ಕೂ ಏನು ಮಾಡಿರಿ, ಒಂದು 5 ಲೈನ್ ಅಥವಾ ನಿಮ್ಗೆ ಎಷ್ಟು ಸಫಿಷಿಯೆಂಟ್ ಅನಿಸ್ತೈತಿಲ್ಲ ಸೊ ಅಷ್ಟು ಲೈನನ್ನು ನೀವು ಇಲ್ಲಿ ಖಾಲಿ ಜಾಗ ಬಿಡಬೇಕು. ಸೊ ಈ ಥರ ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಫಸ್ಟ್ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೆಲವೊಂದಷ್ಟು ಕ್ಲಾಸ್ಗಳು ಮಾಡಿದ್ದೀನಿ. ಸೊ ನೀವೆಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟ್ ಆಗಿ ನೋಡಿರಿ. ಓಕೆ, ಸೊ ಅಲ್ಲಿ ಡೈರೆಕ್ಟ್ ಎಲ್ಲ ಡೀಟೇಲಾಗಿ ಹೇಳಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ಸೊ ಈಗ ಸೆಕೆಂಡ್ ಪಾಯಿಂಟ್ ಏನಿದ್ದಾರೆ, ಇನ್ಕಮ್ಸ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ ಅಂತ ಮೆನ್ಷನ್ ಮಾಡಬೇಕು. ಇದು 2ನೇ ಪಾಯಿಂಟ್. ಸ್ವಲ್ಪ ಇಲ್ಲಿಯೂ ಕೂಡ ಖಾಲಿ ಜಾಗ ಬಿಡಬೇಕು. ನಂತರ ಇನ್ಕಮ್ ಅರ್ನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಮೆನ್ಷನ್ ಮಾಡ್ರಿ. ಸೊ ಆ ನಂತರ ಖಾಲಿ ಜಾಗ ಬಿಡ್ರಿ. ನಂತರ ಸೊ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಬಟ್ ಔಟ್ಸೈಡ್ ಇಂಡಿಯಾ ಬಿಸ್ನೆಸ್ ಆರ್ ಪ್ರೊಫೆಷನ್ ಇರಬೇಕದ ಬಟ್ ಕಂಟ್ರೋಲ್ಡ್ ಇಂಡಿಯಾದಾಗ ಕಂಟ್ರೋಲ್ ಇರಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್ದಾಗ ಇದು ಪಾಯಿಂಟ್ ನಂಬರ್ ಎ ಅಂತ ಹಾಕ್ರಿ. ನೆಕ್ಸ್ಟ್ ಒಂದು ಪಾಯಿಂಟ್ ಬಿ ಅಂತ ಹಾಕ್ರಿ. ಇನ್ಕಮ್ಸ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಬಿಸ್ನೆಸ್ ಆರ್ ಪ್ರೊಫೆಷನ್ ಇರಬೇಕದ ಬಟ್ ಕಂಟ್ರೋಲ್ಡ್ ಔಟ್ಸೈಡ್ ಇಂಡಿಯಾ. ಇಲ್ಲಿ ಕಂಟ್ರೋಲ್ ಏನಿದೆ ಇಂಡಿಯಾದಾಗ ಕಂಟ್ರೋಲ್ ಇಲ್ಲಿ. ನೆಕ್ಸ್ಟ್ ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ ಅಂತ ಮೆನ್ಷನ್ ಮಾಡೋದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇದೊಂದು ಮೆನ್ಷನ್ ಮಾಡ್ರಿ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಮೆನ್ಷನ್ ಮಾಡ್ರೆ. ಅದರ್ ದೆನ್, ಈ ಪಾಯಿಂಟ್ ಭಾಳ ನೆನಪಿಟ್ಕೊರಿ, ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಓಕೆ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಇನ್ಕಮ್ ಈಗ ಫಸ್ಟ್ ಪಾಯಿಂಟ್ ಏನು ಹೇಳುತ್ತಾರೆ, ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಇಂಡಿಯಾದಾಗ ಇರಬೇಕು ಅಂತ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇನ್ಕಮ್ ಅರ್ನ್ ಮಾಡಿದ ಇನ್ಕಮ್ ರಿಸೀವ್ ಮಾಡಿದ ಇಂಡಿಯಾದಾಗ್ರೆ ಬಟ್ ಅರ್ನ್ ಆಗಿದ್ದ ಔಟ್ಸೈಡ್ ಇಂಡಿಯಾ. ಥರ್ಡ್ ಒಂದು ಪಾಯಿಂಟ್ ಇನ್ಕಮ್ ಅರ್ನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ನೆಕ್ಸ್ಟ್ ಫೋರ್ತ್ ಒಂದು ಪಾಯಿಂಟ್ದಾಗ ಎ ಪಾಯಿಂಟ್ ರೀ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್. ಎರಡು ಅರ್ನ ರಿಸೀವ್ಡ್ ಔಟ್ಸೈಡ್ ಅದಾವೆ ಬಟ್ ಸೊ ಅದು ಬಿಸ್ನೆಸ್ ಮತ್ತು ಪ್ರೊಫೆಷನ್ ಇನ್ಕಮ್ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದ್ರೆ ಕಂಟ್ರೋಲ್ಡ್ ಇಂಡಿಯಾದಾಗ ಕಂಟ್ರೋಲ್ ಆಗಿರಬೇಕು. ಇದು ಫೋರ್ತ್ ಪಾಯಿಂಟ್ದಾಗ ಎ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ದಾಗ ಬಿ ಏನಿದೆ ಅಲ್ಲ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ರೀ ಬಟ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇರಬೇಕು. ನೆಕ್ಸ್ಟ್ ಒನ್ ಕಂಟ್ರೋಲ್ ಕೂಡ ಔಟ್ಸೈಡ್ದಾಗ ಆಗಿರಬೇಕು. ಓಕೆ, ಸೊ ಈ ಥರ ಪಾಯಿಂಟ್ ನಂಬರ್ ಫೋರ್ತ್. ನೆಕ್ಸ್ಟ್ ಇನ್ನು ಫಿಫ್ತ್ ಪಾಯಿಂಟ್ ಏನಂದ್ರೆ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದ್ಯಾನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ಬೋದು. ಅದು ಬಿಸ್ನೆಸ್ಸು ಆಗಿರಬಾರ್ದು ಪ್ರೊಫೆಷನ್ನು ಆಗಿರಬಾರ್ದು ಅಂಥ ಇನ್ಕಮ್ಸ್ ಏನೆಲ್ಲ ಬರುತ್ತಲ್ಲ ಸೊ ಅದನ್ನ ಯು ಹ್ಯಾವ್ ಟು ಮೆನ್ಷನ್ ಪಾಯಿಂಟ್ ನಂಬರ್ ಫಿಫ್ತ್ದಾಗ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಷ್ಟು 5 ಪಾಯಿಂಟ್ ನೆನಪಿಟ್ಕೋರಿ. ಸೊ 5 ಪಾಯಿಂಟ್ ನೆನಪಿಟ್ಕೊಂಡ ನಂತರ ಸೊ ನೀವು 1 by 1 ಅಲ್ಲೇ ಸಾಲ್ವ್ ಮಾಡ್ಕೋತ ಹೋಗೋಣ. ಓಕೆ, ಸೊ ನಾನು ನಂತರ ಈ ಪಾಯಿಂಟ್ಸ್ಗಳನ್ನ ಯಾವ ಥರ ತೆಗೆದುಕೊಳ್ಬೇಕಂತ ಹೇಳ್ತೀನಿ. ಈಗ ನೋಡ್ರಿ, ಫಸ್ಟ್ ಪಾಯಿಂಟಿಗೆ ಬರ್ರಿ, ಪಾಯಿಂಟ್ ನಂಬರ್ ಫಸ್ಟಿಗೆ ಬರೋಣ. ಓಕೆ, ಸೊ ಈ ಪಾಯಿಂಟ್ ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಬೆಂಗಳೂರು. ಓಕೆ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಬೆಂಗಳೂರು ಮ್ಯಾನೇಜ್ಡ್ ಫ್ರಾಮ್ UK. ಬಟ್ ಇಲ್ಲಿ ಕಂಟ್ರೋಲ್ ಅದು ಏನು ಹೇಳಿಲ್ಲ ನಿಮ್ಗೆ. ಸೊ ಇನ್ಕಮ್ ಬಿಸ್ನೆಸ್ ಎಲ್ಲಿದೆ ಅಂತ ಹೇಳ್ತಾರೆ, ಬೆಂಗಳೂರದಾಗಿದೆ ರೀ. ಆಟೋಮೆಟಿಕಲಿ ರಿಸೀವ್ ಕೂಡ ಬೆಂಗಳೂರದಾಗ ಆದಂಗೆ ರೀ. ಸೊ ಇನ್ನು ಎಷ್ಟಿದೆ ಅದ 50,000 ಅಂದರೆ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇಂಡಿಯಾದಾಗ ಆದಂಗೆ ಆಯಿತು. ಓಕೆ, ಸೊ ಇದನ್ನ ಏನು ಮಾಡ್ರಿ, ಸೊ ಫಸ್ಟ್ ಪಾಯಿಂಟಾಗಿ ಮೆನ್ಷನ್ ಮಾಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಬೆಂಗಳೂರು ಅಂತ ಹಾಕ್ರಿ. 50,000 ಏನಿದೆಲ್ಲ ಸೊ ಇಲ್ಲಿ 3 ಕಾಲಮ್ದಾಗ ಮೆನ್ಷನ್ ಮಾಡ್ರಿ. ಸೊ ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಸೊ ಓಕೆ, ಸೊ ಇಲ್ಲಿ ಪಾಯಿಂಟ್ ನಂಬರ್ ಫಸ್ಟನ್ನು ಅಬ್ಸರ್ವ್ ಮಾಡಿರಿ. ಪಾಯಿಂಟ್ ನಂಬರ್ ಫಸ್ಟ್ದಾಗ ಏನು ಮಾಡಬೇಕಂದ್ರೆ ಇಲ್ಲಿ ರೆಸಿಡೆಂಟ, ನಾಟ್ ಆರ್ಡಿನರಿ, ನಾನ್ ರೆಸಿಡೆಂಟ್ ಇದೆಯಲ್ಲ, ಸೊ ಆ ಅಮೌಂಟ್ ಏನು ಅಮೌಂಟ್ ಬಂದಿರ್ತದಿಲ್ಲ ಪಾಯಿಂಟ್ ನಂಬರ್ ಫಸ್ಟ್ದಾಗ 3 ಮೆನ್ಷನ್ ಮಾಡಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದ್ರ ಬಗ್ಗೆ ಕೂಡ ನಾನು ಪ್ರೀವಿಯಸ್ ಕ್ಲಾಸಾಗ ಒಂದು ಚಾರ್ಟ್ ಡಿಸ್ಪ್ಲೇ ಮಾಡಿ ಹೇಳೀನಿ ನಿಮ್ಗೆ, ನೋಡ್ರಲ್ಲಿ. ನೆಕ್ಸ್ಟ್ ಒಂದು ಪಾಯಿಂಟ್, ಇನ್ನು ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಬ್ಸರ್ವ್ ಮಾಡ್ರಿ. ಇದು ಬಿಸ್ನೆಸ್ ಅಲ್ರಿ. ನೆಕ್ಸ್ಟ್ ಪ್ರೊಫೆಷನು ಅಲ್ಲ, ಅದರ್ ಆ್ಯಂಡ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇದೆ. ಸೊ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ ಔಟ್ಸೈಡ್ ಇಂಡಿಯಾ
ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ಸೊ ಅಂದರೆ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಂದರೆ ಇನ್ಕಮ್ ಅರ್ನ್ ಆಗಿದ್ದ ರಿಸೀವ್ ಆಗಿದ್ದ ಔಟ್ಸೈಡ್ ಇಂಡಿಯಾದಾಗ ಆಗೈತ್ರಿ, ಅದು ಕೂಡ ಬಿಸ್ನೆಸ್ಸು ಅಲ್ಲ, ಪ್ರೊಫೆಷನ್ನು ಅಲ್ಲ. ಸೊ ಈ ಪಾಯಿಂಟನ್ನು 40,000 ಏನಿದೆಯಲ್ಲ, ಸೊ ಇದನ್ನು ಲಾಸ್ಟ್ ಪಾಯಿಂಟಿಗೆ ಮೆನ್ಷನ್ ಮಾಡಬೇಕು. ನೀವು ಪಾಯಿಂಟ್ ನಂಬರ್ 5ದಾಗ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ. ಸೊ ಈಗ ರೆಸಿಡೆಂಟ್ ಇನ್ ಇಂಡಿಯಾದಾಗ ಅಷ್ಟೇ ಮೆನ್ಷನ್ ಮಾಡಿರಿ, ನಾಟ್ ಆರ್ಡಿನರಿದಾಗ ಮಾಡಬಾರ್ದು, ನಾನ್ ರೆಸಿಡೆಂಟ್ ಕೂಡ ಮಾಡಬಾರ್ದು. ಓಕೆ, ಸೊ ಪಾಯಿಂಟ್ ನಂಬರ್ 5ದಾಗ ಏನೆಲ್ಲ ಇನ್ಫಾರ್ಮೇಷನ್ ನೀವು ತೆಗೆದುಕೊಳ್ತೀರಲ್ಲ, ಸೊ ಅದನ್ನ ಓನ್ಲಿ ಫಾರ್ ರೆಸಿಡೆಂಟ್ ಇನ್ ಇಂಡಿಯಾದಾಗ ಮಾತ್ರ ಮೆನ್ಷನ್ ಮಾಡಬೇಕು. ಸೊ ಇದನ್ನು ರೆಸಿಡೆಂಟ್ ಇನ್ ಇಂಡಿಯಾದಾಗ ಅಷ್ಟೇ ಮೆನ್ಷನ್ ಮಾಡಿರಿ, ಅದನ್ನು ಬಿಟ್ಟು ನಾಟ್ ಆರ್ಡಿನರಿ ರೆಸಿಡೆಂಟು ಗ್ಯಾಪ್ ಇಡಬೇಕು, ನೀವು ನಾನ್ ರೆಸಿಡೆಂಟ್ ಕೂಡ ಗ್ಯಾಪ್ ಇಡಬೇಕು. ಓಕೆ, ಇದೊಂದು ಪಾಯಿಂಟ್ ನೆನಪಿಟ್ಕೊರಿ. ಸೊ ಇದ್ರ ಬಗ್ಗೆನೂ ನಾನು ಹೇಳೀನಿ ನಿಮ್ಗೆ. ಅಂದರೆ ಫಸ್ಟ್ನೇ ಪಾಯಿಂಟ್ದಾಗ ಬಂತಂದ್ರೆ 3 ತ್ರೊಳಗೆ ತೆಗೆದುಕೊಳ್ರಿ, ಲಾಸ್ಟ್ನೇ ಪಾಯಿಂಟ್ದಾಗ ಬಂತಂದ್ರೆ ಒಂದೇ ಕಾಲಮ್ದಾಗ ತೆಗೆದುಕೊಳ್ರಿ. ಓಕೆ, ಸೊ ಇದೇ ಥರ ನೋಡ್ಕೋತ ಹೋಗೋಣ. ಓಕೆ, ನೀವು ಹಿಂದಿನ ಕ್ಲಾಸ್ ಅಬ್ಸರ್ವ್ ಮಾಡಿರಿ ಅಂದ್ರೆ ಇದನ್ನು ನೀವು ಸಾಲ್ವ್ ಮಾಡಿರ್ತೀರ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಲಂಡನ್. ಇನ್ಕಮ್ ಅರ್ನ್ ಆಗಿದ್ದ ಎಲ್ರಿ ಲಂಡನ್ದಾಗ ಅಂತ ಹೇಳ್ತಾರೆ, ಬಟ್ ಕಂಟ್ರೋಲ್ಡ್ ಫ್ರಾಮ್ ಇಂಡಿಯಾದಾಗ ಕಂಟ್ರೋಲ್ ಆಗಿದೆ. ಸೊ ಈ ಥರ ಕೊಟ್ಟಿದ್ದಾರೆ ಇದನ್ನ. ಸೊ ಈಗ ಫಸ್ಟಿಗೆ ನಾವು ಏನು ಮಾಡೋಣ, ಇದು ಇನ್ಕಮ್ ಅರ್ನ್ ಎಲ್ಲಿ ಆಗೈತ್ರಿ, ಲಂಡನ್ದಾಗ ಆಗೈತ್ರಿ. ನೆಕ್ಸ್ಟ್ ಕಂಟ್ರೋಲ್ ಇಂಡಿಯಾದಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಬ್ರೆಕೆಟ್ದಾಗ ಒಂದು ಪಾಯಿಂಟ್ ಹೇಳಿದಾರಲ್ಲ, ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ. ಇದಕ್ಕೆ ಈ ಥರ ಪಾಯಿಂಟ್ಸ್ ಇರ್ತಂದ್ರೆ ಅಬ್ಸರ್ವ್ ಮಾಡ್ಬೇಕು ನೀವು. ಏನಿದೆ 1/4 ರಿಸೀವ್ಡ್ ಇನ್ ಇಂಡಿಯಾದಾಗ ಟೋಟಲ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ ಅವರ 2 lakh rupees ಕೊಟ್ಟಿದ್ದಾರೆ. ಓಕೆ, ಸೊ ಟೋಟಲ್ 2 lakh rupees ಕೊಟ್ಟಿದ್ದಾರೆ. ಅದರೊಳಗೆ ಇಂಡಿಯಾದಾಗ ರಿಸೀವ್ ಆದದ್ದು ಇನ್ಕಮ್ ಎಷ್ಟು ರೀ 1/4 ಅಂತ ಹೇಳಿದ್ದಾರೆ. ಅಂದರೆ ಇನ್ಕಮ್ ಅರ್ನ್ ಆಗಿದ್ದ ಔಟ್ಸೈಡ್ ಇಂಡಿಯಾ ಅಂದರೆ ಲಂಡನ್ದಾಗ ಇನ್ಕಮ್ ಅರ್ನ್ ಆಗಿದೆ, ಬಟ್ ರಿಸೀವ್ ಆಗಿದ್ದ ಇಂಡಿಯಾದಾಗ ಎಷ್ಟು ರಿಸೀವ್ ಆಗಿತ್ತು ರೀ 1/4 ಅಷ್ಟೇ ಆಗಿದೆ. ಅಂದರೆ ಇನ್ಕಮ್ ಅರ್ನ್ ಔಟ್ಸೈಡ್ ಇಂಡಿಯಾ, ರಿಸೀವ್ ಇಂಡಿಯಾದಾಗ ಆಗಿದೆ. ಓಕೆ, ಸೊ ಇದನ್ನು ಮೆನ್ಷನ್ ಮಾಡಿರಿ. ಇಲ್ಲಿ ಸೆಕೆಂಡ್ ಒಂದು ಪಾಯಿಂಟ್ದಾಗ ನೋಡ್ರಿ, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಲಂಡನ್ ಎಷ್ಟು ರಿಸೀವ್ ಆಗೈತೆ ರೀ ಇಂಡಿಯಾದಾಗ, ಕಂಟ್ರೋಲ್ ಫ್ರಾಮ್ ಇಂಡಿಯಾ ಅಂತಿದೆ 1/4 ಅಂತ ಹೇಳ್ತಾರೆ. ಅಂದರೆ 1/4 2 lakh into 1/4 ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತಲ್ಲ 50,000 ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ದಾಗ 50,000, ನಾನ್ ರೆಸಿಡೆಂಟ್ದಾಗ ಕೂಡ 50,000. ಸೊ ಓಕೆ, ಸೊ ಎರಡನೇ ಪಾಯಿಂಟ್ದಾಗ ಏನಾರು ಇನ್ಫಾರ್ಮೇಷನ್ ಬಂತು ಅಂದ್ರೆ ಏನಾರು ಇನ್ಫಾರ್ಮೇಷನ್ ನೀವು ತೆಗೆದುಕೊಂಡ್ರೆ ಅಂದ್ರೆ ಅದು 3 ಕಾಲಮ್ದಾಗ ಮೆನ್ಷನ್ ಮಾಡಬೇಕು. ನೆನಪಿಟ್ಕೊರಿ, ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸ್ನಾಗ ಹೇಳಿದ್ದೇನೆ. ಓಕೆ, ನೆಕ್ಸ್ಟ್ ಒಂದು ನೋಡಿ, ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಇದೇ ಪಾಯಿಂಟ್ದಾಗ ಇನ್ನೇನಾಯ್ತು ರೀ, ಈಗ ಆ್ಯಕ್ಚುಲಾಗಿ 1/4 ಇಂಡಿಯಾದಾಗ ರಿಸೀವ್ ಆಯಿತು. ಓಕೆ, ಸೊ ಇನ್ನು ರಿಮೈನಿಂಗ್ ಎಷ್ಟು ಉಳಿತು ರೀ 3/4 ಉಳಿತು. ಓಕೆ, ಸೊ ಆ 3/4 ಏನು ಮಾಡ್ಬೇಕು ನಾವು, ಅದನ್ನ ಒಂದು ಪಾಯಿಂಟ್ದಾಗ ತೆಗೆದುಕೊಳ್ಬೇಕು. ಯಾವ ಪಾಯಿಂಟ್ದಾಗ ಅನ್ನೋದು ಅಬ್ಸರ್ವ್ ಮಾಡೋಣ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಲಂಡನ್ದಾಗ ಬಿಸ್ನೆಸ್ ಮಾಡಿದಾರೆ, ಇನ್ಕಮ್ ಅರ್ನ್ ಆಗಿದೆ, ಬಟ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ ಅಂದರೆ ಔಟ್ಸೈಡ್ ಇಂಡಿಯಾ ಇದೆ ಎರಡು. ಸೊ ಹಾಗಾಗಿ ಸೊ ಏನು ಮಾಡ್ರಿ, ಇದನ್ನ ಪಾಯಿಂಟ್ ನಂಬರ್ 4ದಾಗ ಮೆನ್ಷನ್ ಮಾಡಬೇಕು. ಅದು ಎ ಪಾಯಿಂಟ್ದಾಗ ಮೆನ್ಷನ್ ಮಾಡಿರಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಲಂಡನ್ ಅಂತ ಹಾಕ್ರಿ, 2 lakh into 3/4 ಮಾಡಿರಿ. ಸೊ ರೆಸಿಡೆಂಟ್ ಇನ್ ಇಂಡಿಯಾ 1,50,000, ನಾಟ್ ಆರ್ಡಿನರಿ ರೆಸಿಡೆಂಟ್ 1,50,000, ನಾನ್ ರೆಸಿಡೆಂಟ್ದಾಗ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ 4th ಪಾಯಿಂಟ್ದಾಗ ಇವೆರಡರೊಳಗೆ ಮೆನ್ಷನ್ ಮಾಡಬೇಕು, ಏನು ಇನ್ಫಾರ್ಮೇಷನ್ ಬರುತ್ತಲ್ಲ ಸೊ ಅದನ್ನೆಲ್ಲ. ಓಕೆ, ನೆಕ್ಸ್ಟ್ ಇಷ್ಟ ಇದೆ ರೀ, ಜಸ್ಟ್ ನೋಡ್ಕೋತ ಹೋಗೋದ ಮೆನ್ಷನ್ ಮಾಡ್ಕೋತ ಹೋಗ್ಬಿಡು. ಓಕೆ, ಸೊ ಈಗ ಕಮ್ ಟು ದ ಪಾಯಿಂಟ್ 4th ಪಾಯಿಂಟಿಗೆ ಬರ್ರಿ. ಸೊ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಇನ್ USA, ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಇನ್ USA ಬಟ್ ರಿಸೀವ್ಡ್ ಇಂಡಿಯಾದಾಗ ರಿಸೀವ್ ಮಾಡ್ಕೊಂಡಾರೆ 50,000 ಅಂತ ಹೇಳ್ತಾರೆ. ಓಕೆ, ಸೊ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಇನ್ಕಮ್ ಅರ್ನ್ ಎಲ್ಲಿಯಾಗಿದೆ, ರಿಸೀವ್ ಎಲ್ಲಿಯಾಗಿದೆ, ಇಷ್ಟ ಔಟ್ಸೈಡ್ ಇಂಡಿಯಾನೋ ಅಥವಾ ಇಂಡಿಯಾದಾಗ ರಿಸೀವ್ ಆಗಿದೆ ಇಷ್ಟು ಅಬ್ಸರ್ವ್ ಮಾಡಬೇಕು. ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಆಗಿದೆ ಅಲ್ರಿ USA ಅಂದರೆ ಔಟ್ಸೈಡ್ ಇಂಡಿಯಾ, ಬಟ್ ರಿಸೀವ್ ಆಗಿದೆ ಅಲ್ರಿ ಇಂಡಿಯಾದಾಗ ರಿಸೀವ್ ಆಗಿದೆ. ಓಕೆ, ಸೊ ಇದನ್ನ ಇಲ್ಲಿ ಮೆನ್ಷನ್ ಮಾಡಿರಿ. ಸೆಕೆಂಡ್ ಒಂದು ಪಾಯಿಂಟ್ದಾಗ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಇನ್ USA ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಮೇನ್ ಹೆಡ್ಡಿಂಗ್ ಏನು ಕೊಟ್ಟಿರಿ ನೋಡ್ರಿ, ಅದಕ್ಕೆ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಇದು 50,000 ಮೆನ್ಷನ್ ಮಾಡಬೇಕು. ರೀಸನ್ ಏನ್ರಿ, ಎರಡನೇ ಪಾಯಿಂಟ್ದಾಗ ಏನೋ ಇನ್ಫಾರ್ಮೇಷನ್ ಇದ್ರೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ 3 ಕಾಲಮ್ದಾಗ ಮೆನ್ಷನ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್
ನೆಕ್ಸ್ಟ್ ನೋಡ್ರಿ ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ ₹86,000. ಸೊ ಇದು ಡೊಮೆಸ್ಟಿಕ್ ಕಂಪ್ನಿ ಅಂದರೆ ಇಂಡಿಯಾದಾಗ ಅದಂಗೆ ಇನ್ಕಮ್ ಅರ್ನ್ ಆಗಿದ್ದು ಇಂಡಿಯಾ, ರಿಸೀವ್ ಆಗಿದ್ದು ಇಂಡಿಯಾ. ಸೊ ದ್ಯಾಟ್ ರೀಸನ್ ನೀವು ಒಂದೇ ಪಾಯಿಂಟ್ದಾಗ ಮೆನ್ಷನ್ ಮಾಡಬೇಕಿದ್ದ ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ. ಸೊ ಇದನ್ನ 86,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗೀಗ ಇದು ಏನಾಗುತ್ತೆ, ಜಸ್ಟ್ ಇದು ಟ್ಯಾಕ್ಸಬಲ್ ಅಂತೇಳಿ ಮೆನ್ಷನ್ ಮಾಡ್ತಾರೋ. ಸೊ ಈ ಡೊಮೆಸ್ಟಿಕ್ ಕಂಪ್ನಿ ಇನ್ಕಮ್ ಇದ್ರೂ ಅದನ್ನ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡಿ, ಪಾಸ್ಟ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ₹25,000 ಇದು ಎಕ್ಸಾಮ್ಟ್ ಆಗುತ್ತೆ. ಓಕೆ, ಸೊ ಇದನ್ನ ಪ್ರಾಬ್ಲಮ್ದಾಗ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನೋಟ್ ಅಂತೇಳಿ ಬರೋದ ಎಕ್ಸಾಮ್ಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ನೆಕ್ಸ್ಟ್ ಬರೀ ಸ್ಯಾಲ್ರಿ ರಿಸೀವ್ಡ್ ಇನ್ ಬೆಳಗಾವಿ. ಓಕೆ, ಇದೆ ಬೆಳಗಾವಿ ಇರುವುದ ಇಂಡಿಯಾದಾಗ ರೀ. ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಟಲಿಗೆ ಸರ್ವಿಸ್ ಕೊಟ್ಟಿದ್ದಕ್ಕಾಗಿ ಓಕೆ, ಸೊ ಸ್ಯಾಲ್ರಿ ರಿಸೀವ್ ಆಯ್ತದ ಇಂಡಿಯಾದಾಗ. ಸೊ ಅಂದ್ರೆ 70,000 ಅಂತ ಹೇಳ್ತಾರೆ. ಅಂದರೆ ಔಟ್ಸೈಡ್ ಇಂಡಿಯಾದಾಗ ಇನ್ಕಮ್ ಜನ್ರೇಟ್ ಆಗಿರ್ಬೋದು, ಬಟ್ ಇನ್ಕಮ ರಿಸೀವ್ ಆಗಿದ್ದೆ ಅಲ್ರಿ ಬೆಳಗಾವಿದಾಗ ಅಂತ ಹೇಳ್ಬೋದು, ಅಂದರೆ ಇಂಡಿಯಾದಾಗ. ಅಂದರೆ ಇದರ ಅರ್ಥ ಏನಂದರೆ ಜಸ್ಟ್ ಇನ್ಕಮ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನ ಇಲ್ಲಿ ಮೆನ್ಷನ್ ಮಾಡಿರಿ. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡ್ಬೇಕು ನೋಡ್ರಿ, ಇನ್ಕಮ್ ಅರ್ನ ಇಂಡಿಯಾ. ಒನ್ ಸೆಕೆಂಡ್ ವೇಟ್ ಮಾಡಿರಿ. ಸ್ಯಾಲ್ರಿ ರಿಸೀವ್ಡ್ ಇನ್ ಬೆಳಗಾವಿ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಟಲಿ ಅಂತ ಹೇಳ್ತಾರೆ. ಅಂದರೆ ಇನ್ಕಮ್ ರಿಸೀವ್ ಆಗಿದೆ ಇಂಡಿಯಾದಾಗ ಬಟ್ ಅರ್ನ್ ಆಗಿದೆ ಔಟ್ಸೈಡ್ ಇಂಡಿಯಾ. ಅಂದರೆ ಇದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಎಲ್ಲಿ ಅಂದರೆ ಓಕೆ, ಸೊ ಇದನ್ನ ಸೆಕೆಂಡ್ ಒಂದು ಪಾಯಿಂಟ್ದಾಗ ಮೆನ್ಷನ್ ಮಾಡ್ಬೇಕು. ಅದು ಆ್ಯಕ್ಚುಲಿ ಆಗಿದ್ದನ್ನ ಏನು ಮಾಡ್ರೆ ಸೆಕೆಂಡ್ ಪಾಯಿಂಟ್ದಾಗ ಮೆನ್ಷನ್ ಮಾಡ್ಬೇಕು ನೀವು. ಸೊ ಇದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಒಂದು ಸೆಕೆಂಡ್. ಓಕೆ, ಸೊ ಇದನ್ನ ಸೆಕೆಂಡ್ ಪಾಯಿಂಟ್ದಾಗ ಮೆನ್ಷನ್ ಮಾಡ್ರಿ. ಸೆಕೆಂಡ್ ಪಾಯಿಂಟ್ ಏನಿದೆ ನೋಡ್ರಿ, ಇನ್ಕಮ್ ರಿಸೀವ್ಡ್ ಇಂಡಿಯಾದಾಗ ರೀ ಬಟ್ ಆರ್ನ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಅನ್ಬೋದು ನೀವು, ಅಂದರೆ ಬೆಳಗಾವಿ. ಬಟ್ ಸರ್ವಿಸ್ ರೆಂಡರ್ ಸರ್ವಿಸ್ ಕೊಟ್ಟಿದ್ದಕ್ಕಾಗಿ ಇಟಲಿದಾಗ ಸರ್ವಿಸ್ ಕೊಟ್ಟಾರ ಅಂದ್ರೆ ಔಟ್ಸೈಡ್ ಇಂಡಿಯಾ. ಸೊ ದ್ಯಾಟ್ ರೀಸನ್ ನೀವು ಎರಡನೇ ಪಾಯಿಂಟ್ದಾಗ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದನ್ನ ಸೆಕೆಂಡ್ ಒನ್ದಾಗ ಮೆನ್ಷನ್ ಮಾಡಿರಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಬೆಳಗಾವಿ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಟ್ಲಿ ಅಂತ ಹಾಕಬೇಕು. ಓಕೆ, ಸೊ ಅಂದರೆ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಆರ್ನ ಔಟ್ಸೈಡ್ ಇಂಡಿಯಾ. ಸೊ ಸೆಕೆಂಡ್ ಪಾಯಿಂಟ್ದಾಗ ಮೆನ್ಷನ್ ಮಾಡಿರಿ ಅಂದ್ರೆ ಎಲ್ಲ ನೀವು ಮೂರು ಕಾಲಮ್ದಾಗ ಕೂಡ 70,000 ಮೆನ್ಷನ್ ಮಾಡಬೇಕು. ಓಕೆ, ಇದಾಯಿತು. ನೆಕ್ಸ್ಟ್ ರೆಸಿಡೆಂಟ್ದಾಗೂ ರೆಸಿಡೆಂಟ್ ಇನ್ ಇಂಡಿಯಾ 70,000, ನಾಟ್ ಆರ್ಡಿನರಿ ರೆಸಿಡೆಂಟ್ 70,000, ನಾನ್ ರೆಸಿಡೆಂಟ್ 70,000. ಓಕೆ, ಸೊ ನೆಕ್ಸ್ಟ್ ಒಂದು ಪಾಯಿಂಟಿಗೆ ಬರೋಣ. ಏನಿದೆ ರೀ, ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಇನ್ ಧಾರವಾಡ ಅಂತ ಇದೆ. ಓಕೆ, ₹80,000 ಇದೆ. ಅಂದರೆ ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಇನ್ ಧಾರವಾಡ. ಅಂದರೆ ಆ್ಯಕ್ಚುಲಾಗಿ ಅಗ್ರಿಕಲ್ಚರ್ ಇನ್ಕಮ್ ಏನಾದರೂ ಇಂಡಿಯಾದಾಗ ಅರ್ನ್ ಮಾಡಿರಿ ಅಂದರೆ ಧಾರವಾಡ ಅನ್ನೋದು ಇಂಡಿಯಾದಾಗ ಇದೆ. ಓಕೆ, ಸೊ ಇಂಡಿಯಾದಾಗ ಅರ್ನ್ ಮಾಡಿರಿ ಅಂದ್ರೆ ಇದು ಕಂಪ್ಲೀಟಾಗಿ ಇದು ಕೂಡ ಎಕ್ಸಾಮ್ಟ್ ಆಗುತ್ತೆ. ಓಕೆ, ಇದೊಂದು ಪಾಯಿಂಟ ನೆನಪಿಟ್ಬೋದು. ನೆಕ್ಸ್ಟ್ ನೋಡಿ, ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಇರಾಕ್. ಓಕೆ, ಪ್ರಾಫಿಟ ಎಲ್ಲಿ ಮಾಡಿದ್ದಾರೆ, ಇರಾಕ್ದಾಗ ಮಾಡಿದ್ದಾರೆ. ಅಂದ್ರೆ ಔಟ್ಸೈಡ್ ಇಂಡಿಯಾದಾಗ ಇನ್ಕಮ್ ಅರ್ನ್ ಮಾಡಿದ್ದಾರೆ ಬಟ್ ಕಂಟ್ರೋಲ್ ಕೂಡ ಔಟ್ಸೈಡ್ದ ಇಂಡಿಯಾದಾಗ ಇದೆ. ಓಕೆ, ಸೊ ಅಂದ್ರೆ ಇಲ್ಲಿ ನೋಡ್ರಿ, ಈ ಪಾಯಿಂಟ್ ಅಬ್ಸರ್ವ್ ಮಾಡಿರಿ ನೀವು, ಕಂಟ್ರೋಲ್ಡ್ ದೇರ್ ಅಂತ ಇದೆ. ಅಂದರೆ ಅದು ಬಿಸ್ನೆಸ್ ಇದೆ ಪ್ರಾಫಿಟ. ಸೊ ದ್ಯಾಟ್ ರೀಸನ್ ನೀವು ಏನು ಮಾಡಬೇಕು, ಫೋರ್ತ್ ಪಾಯಿಂಟ್ದಾಗ ಬಿ ಅಂತೇಳಿ ಮೆನ್ಷನ್ ಮಾಡಿರಿ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಬಿಸ್ನೆಸ್ ಆಗಿರ್ಬೋದು ಅಥವಾ ಪ್ರೊಫೆಷನ್ ಆಗಿರ್ಬೋದು, ಬಟ್ ಕಂಟ್ರೋಲ್ ಔಟ್ಸೈಡ್ದಾಗ ಆಗಿರಬೇಕು. ಸೊ ಅಂಥ ಪಾಯಿಂಟ್ ಇದೆ, ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಇರಾಕ್, ಕಂಟ್ರೋಲ್ ದೇರ್. ಸೊ ಓನ್ಲಿ ಫಾರ್ 85,000 ಇಲ್ಲಿ ಅಷ್ಟೇ ಮೆನ್ಷನ್ ಮಾಡಬೇಕು. ಸೊ ರೆಸಿಡೆಂಟ್ದಾಗ ಅಷ್ಟೇ ಮೆನ್ಷನ್ ಮಾಡಿರಿ, ನಾಟ್ ಆರ್ಡಿನರಿ ರೆಸಿಡೆಂಟ, ನಾನ್ ರೆಸಿಡೆಂಟ ನಿಲ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಬಿ ಪಾಯಿಂಟ್ದಾಗ ಬಂತಂದ್ರೆ ರೆಸಿಡೆಂಟ್ದಾಗ ಅಷ್ಟೇ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋಣ.
ಲಾಸ್ಟ್ ಪಾಯಿಂಟ್ ಇದೆ ರೀ, ಏನಿದೆ, ಸ್ಯಾಲ್ರಿ ರಿಸೀವ್ಡ್ ಇನ್ ಚೀನಾ ಸರ್ವಿಸ್ ರೆಂಡರ್ಡ್ ಇನ್ ಮುಂಬೈ ರುಪೀಸ್ 80,000 ಐತಿದೆ. ಓಕೆ, ಅಂದರೆ ಸ್ಯಾಲ್ರಿ ಎಲ್ಲಿ ರಿಸೀವ್ ಆಗಿದೆ ರೀ, ಚೀನಾದಾಗ ಆಗಿದೆ, ಅಂದ್ರೆ ಔಟ್ಸೈಡ್ ಇಂಡಿಯಾ. ಬಟ್ ಸರ್ವಿಸ್ ಎಲ್ಲಿ ಕೊಟ್ಟಾರೆ, ಮುಂಬೈದಾಗ. ಅಂದ್ರೆ ಇನ್ಕಮ್ ಅರ್ನ್ ಆಗಿದ್ದ ಇಂಡಿಯಾದಾಗ ರೀ, ರಿಸೀವ್ ಆಗಿದ್ದ ಔಟ್ಸೈಡ್ ಇಂಡಿಯಾ. ಅಂದರೆ ಇನ್ಕಮ್ ಅರ್ನ್ ಆಗಿದೆ ಇಂಡಿಯಾ, ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇನ್ನೊಂದು ಪಾಯಿಂಟ್ ನೋಡ್ರಿ, ಇದು ಆ್ಯಕ್ಚುಲಾಗಿ ಇಲ್ಲಿ ಆಗಬೇಕಿದೆ. ಸೊ ಈ ಪಾಯಿಂಟನ್ನು ಇಲ್ಲಿ ಮೆನ್ಷನ್ ಮಾಡಿರಿ. ಸೊ ಈಗ ನೋಡ್ರಿ, ಇನ್ಕಮ್ ಅರ್ನ್ ಎಲ್ಲಿದೆ, ಇಂಡಿಯಾದಾಗ ಇನ್ಕಮ್ ಅರ್ನ್ ಆಗಿದೆ. ಓಕೆ, ಸೊ ರಿಸೀವ್ ಆಗಿದೆ ಔಟ್ಸೈಡ್ ಇಂಡಿಯಾದಾಗ ಆಗಿದೆ. ಸೊ ಇದನ್ನ ಮೂರನೇ ಪಾಯಿಂಟ್ದಾಗ ಮೆನ್ಷನ್ ಮಾಡ್ಬೇಕು ನೀವು. ಸ್ಯಾಲ್ರಿ ರಿಸೀವ್ಡ್ ಇನ್ ಚೀನಾದಾಗ ಸ್ಯಾಲ್ರಿ ರಿಸೀವ್ ಆಗಿದೆ ಅಂದ್ರೆ ಔಟ್ಸೈಡ್ ಇಂಡಿಯಾ, ಬಟ್ ಅರ್ನ್ ಆಗಿದ್ದ ಮುಂಬೈ ಅಂತ ಹೇಳ್ಬೋದು. ಇಲ್ಲಿ ಮೆನ್ಷನ್ ಮಾಡ್ರೆ. ಸೊ ಅಮೌಂಟ್ ಎಷ್ಟಿದೆ, ಇದು 80,000 ಇದೆ. ಓಕೆ, 80,000 ಮೂರು ಕಾಲಮ್ದಾಗ ಮೆನ್ಷನ್ ಮಾಡಬೇಕನ್ನ. ಸ್ವಲ್ಪದ ಚೇಂಜಸ್ ಆಗಿದೆ. ಸೊ ಇದು 80,000 ಮೂರು ಕಾಲಮ್ದಾಗ ಮೆನ್ಷನ್ ಮಾಡಿ. ಓಕೆ, ಸೊ ಈ ಥರ ನೀವು ಮೆನ್ಷನ್ ಮಾಡಬೇಕು. 80,000 80,000 80,000 ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಷ್ಟ ಇದು ಪ್ರಾಬ್ಲಮ್ ಇದೆ. ಈ ಥರ ನೀವು ಪ್ರಾಬ್ಲಮ ಸಾಲ್ವ್ ಮಾಡಬೇಕು. ಓಕೆ, ಸೊ ಅಂದ್ರೆ ಸ್ಯಾಲ್ರಿ ರಿಸೀವ್ ಆಗಿದೆ ಚೀನಾದಾಗ, ಬಟ್ ಸರ್ವಿಸ್ ಕೊಟ್ಟಿದ್ದ ಇಂಡಿಯಾದಾಗ ನಾನು. ಓಕೆ, ಅಂದರೆ ಸ್ಯಾಲ್ರಿ ರಿಸೀವ್ಡ್ ಇನ್ ಚೀನಾ ಬಟ್ ಸರ್ವಿಸ್ ರೆಂಡರ್ಡ್ ಮುಂಬೈ ಅಂತ ಹೇಳ್ಬೋದು. ಅಂದರೆ ಇನ್ಕಮ್ ಅರ್ನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಸೊ ಮೂರು ಪಾಯಿಂಟ್ದಾಗ ಬಂದು ಅಂದ್ರೆ ಅದನ್ನ 80,000 80,000 80,000 ಅಂತ ಮೆನ್ಷನ್ ಮಾಡಬೇಕು. ರೆಸಿಡೆಂಟ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಈ ಥರ ಪ್ರಾಬ್ಲಮ್ ಇದೆ. ಸೊ ಲಾಸ್ಟಿಗೆ ಟೋಟಲ್ ಮಾಡಿಬಿಡ್ರಿ. ಸೊ ರೆಸಿಡೆಂಟ್ಸ್ದಾಗ 50,000 86,000, ನೆಕ್ಸ್ಟ್ ಒನ್ 50,000 50,000 70,000, ನೆಕ್ಸ್ಟ್ 80,000, ನೆಕ್ಸ್ಟ್ ಒನ್ 1,50,000, ನೆಕ್ಸ್ಟ್ 85,000, ನೆಕ್ಸ್ಟ್ 40,000. ಸೊ ಟೋಟ್ಲಿಂಗ 6,61,000 ಆಗುತ್ತೆ. ಓಕೆ, 6,61,000. ಸೊ ನೆಕ್ಸ್ಟ್ ನೋಡಿ, ಇನ್ನು 50,000 86,000 ರೆಸಿಡೆಂಟ್ ಇನ್ ನಾಟ್ ಆರ್ಡಿನರಿ ರೆಸಿಡೆಂಟ್ದಾಗ 50,000 86,000 50,000, ನೆಕ್ಸ್ಟ್ 50,000, ನೆಕ್ಸ್ಟ್ 70,000 80,000, ನೆಕ್ಸ್ಟ್ 1,50,000. ಸೊ ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, 5,36,000 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ದಾಗ ಟೋಟಲ್ ಮಾಡಿದ್ರೆ 50,000 86,000, ನೆಕ್ಸ್ಟ್ ಒನ್ 50,000, ನೆಕ್ಸ್ಟ್ 50,000, ನೆಕ್ಸ್ಟ್ 70,000, ನೆಕ್ಸ್ಟ್ 80,000. ಸೊ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, 3,86,000 ಆಗುತ್ತೆ. ಓಕೆ, 3,86,000. ಸೊ ಅದಕ್ಕೆ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ನಾನು ನಿಮ್ಗೆ ಪ್ರಾಬ್ಲಮ್ದಾಗ ಒಂದೆರಡು ಪಾಯಿಂಟ್ ಎಕ್ಸಾಂಪ್ಟ್ ಅಂತ ಹೇಳೀನಿ. ಯಾವೆಲ್ಲ ತೆಗೆದುಕೊಳ್ಳೋದಲ್ರಿ, ಪಾಸ್ಟ್ ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಇದು ಎಕ್ಸಾಂಪ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಅಗ್ರಿಕಲ್ಚರ್, ಇಂಡಿಯಾದಾಗ ಏನಾದರೂ ಅಗ್ರಿಕಲ್ಚರ್ ಮಾಡ್ರೆ ಅದು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಅದು ಎಕ್ಸಾಂಪ್ಟ್ ಆಗುತ್ತೆ. ಓಕೆ, ಸೊ ಇವು ಎರಡು ಪಾಯಿಂಟನ್ನು ಏನು ಮಾಡ್ರಿ ನೀವು ಲಾಸ್ಟಿಗೆ ಎಕ್ಸಾಂಪ್ಟೆಡ್ ಇನ್ಕಮ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ರೆ. ಪಾಸ್ಟ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್, ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಇನ್ ಧಾರವಾಡ ಅಂತಿದೆಯಲ್ಲ. ಸೊ ಇನ್ನು ಏನು ಮಾಡ್ರೆ ಲಾಸ್ಟಿಗೆ ಮೆನ್ಷನ್ ಮಾಡಿಬಿಡ್ರಿ. ಸೊ ಅಂದ್ರೆ ಎಕ್ಸಾಂಪ್ಟ್ ಇನ್ಕಮ್ ಅಂತೇಳಿ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಸೊ ನೀವು ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಪ್ಲಸ್ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.